ನಾನಿರೋ ತನಕ ಬೇಕು. ರಸ್ತೆನಲ್ಲೂ ಕೂಡ ಗಣೇಶವನ್ನು ಕೂಡಿಸಿದ್ರೆ ಆ ಮಿತ್ರ ಮಂಡಳಿದವ್ರು ಪರ್ಮಿಷನ್ ಕೇಳ್ತಾರೆ. ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇವತ್ತಿನ ಅತ್ಯಂತ ರೋಚಕ ಕದನ ಕುತೂಹಲ ಮೂಡಿಸಿರ್ತಕ್ಕಂಥ ಮಹಾಸಂಗ್ರಾಮಕ್ಕೆ ಕರ್ನಾಟಕ ಸಾಕ್ಷಿ ಆಗ್ತಾ ಇದೆ. ಒಂದು ಕಡೆ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ, ಇನ್ನೊಂದು ಕಡೆ ದೇಶದ ಅತ್ಯಂತ ಪ್ರಭಾವಶಾಲಿ ಸಂಘಟನೆ RSS. ಈಗ ಯುದ್ಧ ಕೇವಲ ಹೇಳಿಕೆಗಳಿಗೆ ಸೀಮಿತವಾಗಿಲ್ಲ, ಇದು ನೇರ ಕಾನೂನು ಸಮರಕ್ಕೂ ಕೂಡ ಮುಂದಾಗಿರೋದು. ಕೋರ್ಟ್ ಮೆಟ್ಲೆ ಇರತಕ್ಕಂಥ ಸಂಘರ್ಷ ಜುಲೈ 21ಕ್ಕೆ ಗೃಹ ಸಚಿವರಿಗೆ ಕೋರ್ಟ್ ಸಮನ್ಸ್ ಕೊಟ್ಟಿರೋದು. ಈ ನಡುವೆ ಎಲ್ಲೇ ಪಥಸಂಚಲನ ಕೂಡ ನಡೆದರೂ ಕೂಡ ನನ್ನ ಅನುಮತಿ ಕಡ್ಡಾಯ ಎಂದಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ, ನಾನು ಕರ್ಗಿರಲಿ ಬೆಳ್ಳಗಿರಲಿ ನಿಮಗೆ ಯಾಕೆ ಅಂತ ಕೆಂಡಾಮಂಡಲವಾಗಿರ್ತಕ್ಕಂಥ ಗೃಹ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ಕೊಡಲೇಬೇಕು. ಸ್ನೇಹಿತರೆ, ಕರ್ನಾಟಕ ರಾಜಕಾರಣದಲ್ಲಿ ಈಗ ಖರ್ಗೆ ವರ್ಸಸ್ ಸಂಘ RSS ಯುದ್ಧ ಪೀಕ್ ತಲುಪಿರೋದು. ಜೂನ್ ತಿಂಗಳಲ್ಲಿ ಶುರುವಾದಂಥ ಈ ಕಿಡಿ ಈಗ ಇಡೀ ರಾಜ್ಯವನ್ನೇ ಬಿಸಿ ಬಿಸಿ ಮಾಡ್ತಾ ಇದೆ. ಖರ್ಗೆ ಅವರು ನೇರವಾಗಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನು ಬರೆದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಎಲ್ಲಿದೆ, ನಿಮ್ಮ 100 ಕೋಟಿ ಆಸ್ತಿಗೆ ಲೆಕ್ಕ ಎಲ್ಲಿದೆ ಅಂತ ಕೇಳಿದ್ರು. ಇದಕ್ಕೆ ಸಂಘ ಪರಿವಾರ ಸೈಲೆಂಟಾಗಿ ಉತ್ತರಿಸದೆ ವೈಲೆಂಟಾಗಿ ಕೋರ್ಟ್ ಮೂಲಕವೇ ತಿರುಗೇಟನ್ನು ಕೂಡ ಕೊಡ್ತು. ನೋಡಿ, ಇವತ್ತೊಂದು ಪ್ರೆಸ್ ಮೀಟ್ ಮಾಡಿ ಇನ್ನೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಕೇವಲ ಮಾತುಗಳ ವಾರ್ ನಡೀತಾ ಇಲ್ಲ. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಮತ್ತು RSS ನಡುವಿನ ಸೈದ್ಧಾಂತಿಕ ಸಂಘರ್ಷ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಇವತ್ತು ಖರ್ಗೆ ಕೊಟ್ಟಿರೋ ಒಂದೇ ಒಂದು ಸ್ಟೇಟ್ಮೆಂಟ್ ಇಡೀ ಕೇಸರಿ ಪಾಳೆಯವನ್ನು ಕೆರಳಿಸ್ತಾ ಇರೋದು. ನಾನು ಹೋಮ್ ಮಿನಿಸ್ಟರ್ ಆಗಿರೋವರೆಗೂ ಪಥಸಂಚಲನಕ್ಕೆ ಲಿಖಿತವಾದಂಥ ಅನುಮತಿ ಕಡ್ಡಾಯ ಅಂತ ಹೇಳಿರೋದು. ಇತ್ತ ಸಂಘ ಪರಿವಾರ ಕೂಡ ಬೆಳಗಾವಿ ಚಿಂತನ ಮಂಥನ ಸಭೆಯಿಂದಲೇ ಕೌಂಟರ್ ಅಟ್ಯಾಕ್ ಕೂಡ ಮಾಡಿದೆ. ನಿಮಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇವತ್ತು ತವರು ಜಿಲ್ಲೆಯಲ್ಲಿ ನಿಂತುಕೊಂಡು RSSಗೆ ದೊಡ್ಡ ಸವಾಲನ್ನು ಹಾಕಿದ್ದಾರೆ. ವಿಶ್ವದ ಅತೀ ದೊಡ್ಡ ಸಂಘಟನೆ ಅಂತ ಕರೆದುಕೊಳ್ಳೋರು ಕಾನೂನಿಗೆ ಯಾಕೆ ಹೆದರಬೇಕು? ರೂಟ್ ಮಾರ್ಚ್ ಮಾಡಬೇಕಾದ್ರೆ ಪೊಲೀಸರ ಲಿಖಿತ ಪರ್ಮಿಷನ್ ತಗೊಳ್ಳಿ ಅಂತ ಆರ್ಡ್ರ್ ಕೂಡ ಮಾಡಿಬಿಟ್ಟಿದ್ದಾರೆ. ಆದರೆ ಇದಕ್ಕೆ RSS ಪ್ರಚಾರಕ ಭರತ್ ಕುಮಾರ್ ಅವರು ಬೆಳಗಾವಿ ಸಭೆಯಿಂದಲೇ ತಿರುಗೇಡು ಕೂಡ ಕೊಟ್ಟರು. ಒಂದು ಕುಟುಂಬ ನಡೆಸಲಿಕ್ಕೆ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ, ನಾವು ದೇಶದ ಕಾನೂನು ಚೌಕಟ್ಟಿನಲ್ಲೇ ಇದ್ದೀವಿ, ನಮಗೆ ಯಾವ ಪ್ರತ್ಯೇಕವಾದಂಥ ನೋಂದಣಿ ಕೂಡ ಬೇಕಿಲ್ಲ ಅಂತ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಸ್ನೇಹಿತರೆ, ಸಂಘಟನೆ ತನ್ನ ಕಾನೂನುಬದ್ಧ ಸ್ಥಿತಿಗತಿಯನ್ನು ಅಂದರೆ ಲೀಗಲ್ ಸ್ಟೇಟಸ್ನ ಸ್ಪಷ್ಟಪಡಿಸೋವರೆಗೂ ಮತ್ತು ಗೃಹ ಸಚಿವಾಲಯ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೂ ಉತ್ತರಿಸೋವರೆಗೂ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಮುಕ್ತವಾಗಿ ಕ್ಲಿಯರೆನ್ಸ್ ಅಥವಾ ಅನುಮತಿ ನೀಡೋದಿಲ್ಲ ಅಂತ ಹೇಳಿ ಈಗ ಗೃಹ ಸಚಿವರು ಕಠಿಣ ನಿಲುವನ್ನು ತಳೆದಿರೋದು. ನಾನು RSS ನೋಂದಣಿ ಮತ್ತು ಅನುಮತಿ ಪತ್ರಗಳನ್ನು ಕೇಳಿದ್ದಕ್ಕೆ ಅವರು ನನ್ನ ವೈಯಕ್ತಿಕ ಮಾಹಿತಿ, ನಾನು ಯಾರನ್ನ ಮದುವೆ ಆಗಿದ್ದೀನಿ, ನನ್ನ ಮಕ್ಕಳು ಯಾರು, ನಾನು ಕಪ್ಪಗಿದ್ದೀನಾ ಅಥವಾ ಬೆಳ್ಳಗಿದ್ದೀನಾ ಅಂತ ಕೆದಕ್ತಾ ಇದ್ದಾರೆ. ಆದರೆ ಇಂಥ ಬೆದರಿಕೆಗಳಿಗೆ ನಾನು ಹೆದರೋದಿಲ್ಲ ಅಂತ ತಿರುಗೇಟು ಕೊಟ್ಟರು. ಒಂದು ಕಡೆ ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಒಂದು ಸಣ್ಣ ಗಣೇಶ ಮೂರ್ತಿಯನ್ನು ಕೂರಿಸಬೇಕಾದ್ರೂ ಕೂಡ ಗಣೇಶೋತ್ಸವ ಸಮಿತಿಯವರು ಸ್ಥಳೀಯ ಪೊಲೀಸ್ ಠಾಣೆ, ಮಹಾನಗರ ಪಾಲಿಕೆ, ಮೆಸ್ಕಾಂ, ಅಗ್ನಿಶಾಮಕ ದಳದಿಂದ ಕಡ್ಡಾಯವಾಗಿ ಅನುಮತಿ ಪಡೀತಾರೆ. ಕಾನೂನು ಎಲ್ರಿಗೂ ಒಂದೇ ಆಗಿರಬೇಕಾದ್ರೆ RSS ಮಾತ್ರ ಯಾಕೆ ಅನುಮತಿ ಪಡೆಯೋದಿಲ್ಲ? ಏಕೆ ಪಥಸಂಚಲನವನ್ನು ಅನುಮತಿ ಪಡೆದೇ ನಡೆಸಬೇಕು ಅಂತ ಪ್ರಶ್ನೆ ಮಾಡ್ತಾ ಹೋದರು. ನೋಡಿ, ಇನ್ನೊಂದು ಕಡೆ RCB ಕಾಳ್ತುಳಿತವನ್ನು ಕೂಡ ಇಲ್ಲಿ ನೆನಪು ಮಾಡ್ಕೊಳ್ತಾರೆ. ಹೈಕೋರ್ಟ್ ಯಾರ್ಯಾರಿಗೆ ಪರ್ಮಿಷನ್ ಕೊಟ್ಟಿದೆ, ಜೊತೆಗೆ ನಾವು RCB ಕಾಲ್ತುಳಿತದ ಸಂಬಂಧವಾಗಿಯೂ ಕೂಡ ಏನೆಲ್ಲ ಅವರಿಂದ ಬಹಿರಂಗವಾಗಿ ಮಾಹಿತಿಯನ್ನು ಖಡಕ್ಕಾಗಿ ಜವಾಬ್ದಾರಿಯುತವಾಗಿ ಕೇಳಿ ಪಡೆದುಕೊಂಡಿದ್ವಿ ಅಂತಲೂ ಕೂಡ RCB ಕಾಲ್ತುಳಿತದ ಒಂದು ಘಟನೆಯನ್ನು ಕೂಡ ನೆನಪು ಮಾಡಿಕೊಂಡು ಅದಕ್ಕೂ ಮತ್ತು ಈ ಒಂದು RSS ಪಥಸಂಚಲನಕ್ಕೂ ಕೂಡ ತಳುಕು ಹಾಕುವ ಕೆಲಸವನ್ನು ಮಾಡಿದ್ರು. ಹೇಗೆ, ಎಷ್ಟು ಜನ ಬರ್ತಾರೆ, ಎಲ್ಲಿಂದ ಬರ್ತಾರೆ, ವೆಹಿಕಲ್ ಎಷ್ಟು ಬರುತ್ತೆ, ಎಲ್ಲ ಮಾಹಿತಿ ನಂಗೆ ಬೇಕು ಅಂತ ಪ್ರಿಯಾಂಕ ಖರ್ಗೆ ಅವರು ಪ್ರಶ್ನೆ ಮಾಡ್ತಾ ಇದ್ದಿದ್ದು. ಒಂದು ಚಿಕ್ಕ ರಸ್ತೆಯಲ್ಲಿ ಕೂಡ ಗಣೇಶನನ್ನು ಕೂರಿಸಿದ್ರೆ ಆ ಮಿತ್ರ ಮಂಡಳಿಯವರು ಪರ್ಮಿಷನ್ ಕೇಳ್ತಾರೆ. ಇವರು 20 ಲಕ್ಷ ಜನ ಸೇರ್ತಾರೆ ಅಂದರೆ ಪರ್ಮಿಷನ್ ಬೇಡವಾ ಅಂತ ವ್ಯಂಗ್ಯ ಕೂಡ ಆಡಿದ್ರು. ನೀವು ಇವಾಗಲೇ ಬೇಕು ಆವಾಗಲೇ ಬೇಕು ಅಂತ ಕಡ್ಡಾಯವಾಗೂ ಕೂಡ ಕೇಳೋ ಹಾಗಿಲ್ಲ. ಅವತ್ತಿನ ದಿನ ಅವತ್ತಿನ ಡೇಟಲ್ಲಿ ಬಂದೋಬಸ್ತ್ ಇರುತ್ತೆ, ಕೊಡಲಿಕ್ಕೆ ಆಗೋದಿಲ್ಲ. ನೀವು ವಿದೇಶದಿಂದ ದೇಣಿಗೆ ತಗೋತೀರಾ, ದೊಡ್ಡ NGO ನಡೆಸ್ತೀರಾ, RSSನ ಒಂದು NGO ಅಂತೀರಾ, ನೀವು ಪರ್ಮಿಷನ್ ತೊಗೊಳ್ಳಿ, ನಮ್ಮ ಮಾನದಂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀವಿ, ಕೋರ್ಟ್ ಪ್ರಕಾರ ಕೊಡಲಿ, ನಾವು ಆಮೇಲೆ ನೋಡ್ತೀವಿ ಅವತ್ತಿನ ದಿನ ಕೊಡಬೇಕೋ ಬೇಡವೋ ಈ ಒಂದು RSSನ ಪಥಸಂಚಲನಕ್ಕೆ ಅಂತ. ನಮಗೆ ಅದೇ ಟೈಮ್ ಅದೇ ರೂಟ್ ಬೇಕು ಅಂತ ಚಿತ್ತಾಪುರದಲ್ಲೂ ಕೂಡ ಕೇಳಿದ್ರಿ. ಕೋರ್ಟ್ ಏನು ಮಾಡ್ತು, ನಿಮ್ಮ ಉದ್ದೇಶ ಏನು ತಿಳಿಸಿ ಅನ್ನೋ ಥರದಲ್ಲಿ ಬೇರೆ ಡೇಟನ್ನು ಚೇಂಜ್ ಮಾಡ್ತು. ಪ್ಲ್ಯಾನ್ ಕೋರ್ಟು ಕೂಡ ಚೇಂಜ್ ಮಾಡಲಿಲ್ವ, ಸೋತ್ರಲ್ವ ಅಂತ BJP ಅವರ ವಿರುದ್ಧವಾಗಿ ಸ್ವಲ್ಪ ಅವ್ರನ್ನ ಚುಟುಕೋ ಕೆಲಸವನ್ನು ಮಾಡೋರು. ಇನ್ನು RCB ಕಾಲ್ತುಳಿತ ಆದಮೇಲೆ ನಾವು ಅವ್ರನ್ನೂ ಕೂಡ ಕೇಳಿ ತಿಳ್ಕೊಂಡಿದ್ದೀವಿ, ಇದಕ್ಕೆ ಯಾರು ಜವಾಬ್ದಾರಿ ಇದ್ದಾರೆ ಎಲ್ಲವನ್ನೂ ಕೂಡ ಕೇಳಿದ್ವಿ, ಮೊದಲು ನಮಗೆ ಟೈಮ್ ಕೊಡಿ, ಅಭಿ ಪಿಕ್ಚರ್ ಬಾಕಿ ಹೇ ಅಂತ ಹೇಳಿ ಖರ್ಗೆ ಅವರು ಗುಡುಕ್ತಾ ಹೋದರು.
ನೋಡಿ, ಒಂದು ಸಿಂಪಲ್ ಕ್ವಶನ್ ಕೇಳ್ತಾ ಇದ್ದೀನಿ ಸರ್. ಯಾಕೆ ಒಂದೇ ಸಮಾಜದವರು ಮಾತ್ರ ನಿಮ್ಮ ಸಂಚಾಲಕರಾಗ್ತಾರೆ? ಯಾಕೆ ನಿಮ್ಮ ಮಹಿಳೆಯರು ಅಂದರೆ ನಿಮ್ಮ RSSಗೆ ಇಷ್ಟ ಆಗೋದಿಲ್ಲ, ಸಂಘಟನೆಯಲ್ಲಿ ಪಾಲ್ಗೊಳ್ಳೋಕ್ಕಾಗೋದಿಲ್ಲ, ನೋಂದಣಿ ಎಲ್ಲಿದೆ? ಇಷ್ಟೇ ನಾನು ಕೇಳ್ತಾ ಇರೋದು ಅನ್ನೋ ಥರದಲ್ಲಿ ಸಿಂಪಲ್ ಕ್ವಶನ್ಸ್ ಅನ್ನೋ ರೀತಿಯಾಗಿ ಅವ್ರು ಕೇಳ್ತಾ ಹೋದರು. ಆಮೇಲೆ ಮುಂದುವರೆದ ಭಾಗವಾಗಿ ಖರ್ಗೆ ಅವರು ನೀವ್ಯಾರೀ ಧರ್ಮ ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ RSSನ ಉದ್ದೇಶಗಳನ್ನು ಕೂಡ ಕೆರಳಿಸುವ ಕೆಲಸಗಳನ್ನು ಮಾಡಿದ್ರು. ನೀವು ಹುಟ್ಟಿ ಕೂಡ 100 ವರ್ಷ ಆಗಿಲ್ಲ, ಹಿಂದೂ ಧರ್ಮ ಹುಟ್ಟಿ 3000 ವರ್ಷ ಆಗಿದೆ, ಅವಾಗಲಿಂದಲೂ ಕೂಡ ರಿಜಿಸ್ಟ್ರೇಷನ್ ಆಗಿತ್ತಾ? ಬ್ರಹ್ಮ ಸಮಾಜ ಆಗಿಲ್ವಾ ಹಾಗಾದರೆ ಅಂತ ಹೇಳಿ RSSನ ಸಮರ್ಥಿಸಿಕೊಳ್ಳೋರಿಗೆ ಪ್ರಶ್ನೆಯನ್ನು ಮಾಡಿದ್ರು. ನೋಡಿ, ಇದೆಲ್ಲದಕ್ಕೂ ಕೂಡ ವಿರೋಧ ಏನಂದರೆ 11 ಜೀವಗಳು ಬಲಿಯಾದಾಗ, ಅದೇ RCB ಕಾಲ್ ತುಳಿತದಲ್ಲಿ. ಆವಾಗ ಗೃಹ ಸಚಿವರು ಎಲ್ಲಿದ್ದರು? ಈಗ ಪ್ರೆಸ್ ಮೀಟ್ನಲ್ಲಿ ಬಂದು RCB ಅವರು 1 ಗಂಟೆ ಮುಂಚೆ ಪತ್ರ ಕೊಟ್ಟಿದ್ದರು, ಕೊಹ್ಲಿ ವಿಡಿಯೋಯಿಂದ ಜನ ಬಂದರು ಅಂತ ನಾಚಿಕೆಗೇಡಿನ ಹೇಳಿಕೆ ನೀಡ್ತಾ ಇದ್ದಾರೆ. ಲಕ್ಷಾಂತರ ಜನ ರಸ್ತೆ ಇಳಿಬೇಕಾದ್ರೆ ಇಲಾಖೆಯ ಗುಪ್ತಚರ ದಳ ಏನು ಮಾಡ್ತಾ ಇತ್ತು ಹಾಗಾದರೆ? ಉತ್ತರ ಪ್ರದೇಶದ ಕುಂಭಮೇಳದ ಉದಾಹರಣೆ ಕೊಡುವಂಥ ಖರ್ಗೆ ಅವರು ನಿಮ್ಮದೇ ರಾಜ್ಯದ ಜನರ ಜೀವಕ್ಕೆ ಬೆಲೆ ಇಲ್ವಾ? ಇದು ಜವಾಬ್ದಾರಿಯಿಂದ ನುಣುಚಿಕೊಳ್ತಕ್ಕಂಥ ಪರಮಾವಧಿ ಅಂತ ಹೇಳಿ ಹರಿಹಾಯ್ತಾ ಇರೋದು ಇದೇ ಖರ್ಗೆ ಅವರ ವಿರುದ್ಧವಾಗಿ. ಗೃಹ ಸಚಿವರಿಗೆ ತಮ್ಮ ಇಲಾಖೆಯ ಅಪರಾಧಗಳನ್ನು ತಡೆಯೋದಕ್ಕಿಂತ RSS ದೇಶಭಕ್ತರ ಸಂಘಟನೆಯನ್ನು ಕಟ್ಟಿ ಹಾಕೋದೇ ದೊಡ್ಡ ಕೆಲಸವಾಗ್ಬಿಟ್ಟಿದೆ. ಕಳೆದ 1 ವರ್ಷದಲ್ಲಿ 518 ಪಥಸಂಚಲನಗಳು ನಡೆದಿದ್ದಾವೆ. ಎಲ್ಲಿಯೂ ಕೂಡ ಒಂದು ಸಣ್ಣ ಗಲಭೆ ಕೂಡ ಆಗಿಲ್ಲ. ಆದರೆ ಇವರದ್ದೇ ಇಲಾಖೆ ವರದಿ ಕೊಟ್ಟಿದೆ. ಹೀಗಿದ್ದರೂ ಕೂಡ ಲಿಖಿತ ಅನುಮತಿ ಕಡ್ಡಾಯ ಅಂತ ನಾಗಪುರದ ಕಾನೂನು ಇಲ್ಲಿ ನಡೆಯೋದಿಲ್ಲ ಅಂತ ಖರ್ಗೆ ಹಠ ಹಿಡಿದಿರೋದು ಕೇವಲ ಒಂದು ನಿರ್ದಿಷ್ಟ ಸಮುದಾಯದ ಓಲೈಕೆಗಾಗಿ ಮಾತ್ರ ಅನ್ನೋ ಆಕ್ರೋಶಗಳು ಕೂಡ ಈಗ ಕೇಳಿ ಬರ್ತಾ ಇರೋದು. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ಗಳ ನಡುವೆ ಗೃಹ ಸಚಿವರಿಗೆ ಕಾನೂನು ಹೋರಾಟದಲ್ಲಿ ಒಂದು ದೊಡ್ಡ ಹಿನ್ನಡೆ ಕೂಡ ಆಗಿದೆ. ಕಳೆದ ವಿಡಿಯೋದಲ್ಲಿ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. RSS ರಿಜಿಸ್ಟರ್ಡ್ ಸಂಸ್ಥೆ ಅಲ್ಲದ ಕಾರಣ ಅದರ ಸದಸ್ಯರು ಮಾನನಷ್ಟ ಕೇಸನ್ನು ಹಾಕೋದಕ್ಕೆ ಬರೋದಿಲ್ಲ ಅನ್ನೋ ಖರ್ಗೆ ವಾದವನ್ನು ಬೆಂಗಳೂರಿನ ಸ್ಪೆಷಲ್ ಕೋರ್ಟ್ ಜಡ್ಜ್ ಸಂದೀಪ್ ಪಾಟೀಲ್ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ನೋಂದಣಿ ಆಗದೇ ಇದ್ದರೂ ಕೂಡ RSS ಒಂದು ಗುರುತಿಸಬಹುದಾದಂಥ ಸಮೂಹ ಅಂತ ಕೋರ್ಟ್ ಕೂಡ ಹೇಳಿದೆ. ಜುಲೈ 21ಕ್ಕೆ ಖರ್ಗೆ ಅವರಿಗೆ ಕೋರ್ಟ್ ಸಮನ್ಸನ್ನು ಜಾರಿ ಮಾಡಿದೆ. ವೀಕ್ಷಕರೇ, ಈ ಇಡೀ ಹೇಳಿಕೆ ಹಿಂದಿರತಕ್ಕಂಥ ಅಸಲಿ ರಾಜಕೀಯ ವಿಮರ್ಶೆ ಏನು ಗೊತ್ತಾ? ಪ್ರಿಯಾಂಕಾ ಖರ್ಗೆ ಅವರು RCB ಘಟನೆಯನ್ನು ಸುಮ್ಮನೆ ನೆನಪು ಮಾಡೋ ಕೆಲಸ ಮಾಡಿಲ್ಲ. ಅವರು RCB ಮೆರವಣಿಗೆಗೆ ಸರಿಯಾದಂಥ ಲಿಖಿತ ಅನುಮತಿ ಇಲ್ಲದಿದ್ದಕ್ಕೆ ಇಷ್ಟೊಂದು ದೊಡ್ಡ ದುರಂತ ನಡೀತು. ಹಾಗಾಗಿಯೇ ನಾವು ರಾಜ್ಯದಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ RSS ಪಥಸಂಚಲನಕ್ಕೂ ಕೂಡ ಲಿಖಿತ ಪೊಲೀಸ್ ಅನುಮತಿ ಕಡ್ಡಾಯ ಮಾಡಿದ್ದೀವಿ ಅಂಥೇಳಿ ತಮ್ಮ ನಿರ್ಧಾರವನ್ನು ಅತ್ಯಂತ ಚಾಣಾಕ್ಷತನದಿಂದ ಸಮರ್ಥಿಸ್ಕೊಳ್ತಾ ಇರೋದು. ನೋಡಿ, ಒಂದು ಕಡೆ ಆಡಳಿತಾರೂಢ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಅವರ ಆಡಳಿತಾತ್ಮಕವಾದಂಥ ಹಠ ಮತ್ತು ಕಠಿಣ ನಿಯಮಗಳ ಅಸ್ತ್ರ, ಇನ್ನೊಂದು ಕಡೆ ತಮ್ಮ ಶತಮಾನದ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕೆ ಕೋರ್ಟ್ ಮೆಟ್ಲೇರಿ ಕೌಂಟ್ರ್ ಕೊಡ್ತಾ ಇರ್ತಕ್ಕಂಥ RSSನ ಲೀಗಲ್ ಪ್ಲ್ಯಾನ್. RCB ಕಾಲ್ ತುಳಿತದ ಭೀಕರ ದುರಂತದ ಹೊಣೆಯನ್ನು ಕ್ರೀಡಾ ಮ್ಯಾನೇಜ್ಮೆಂಟ್ ಮೇಲೆ ಹಾಕಿ ಇಲಾಖೆ ಸೇಫ್ ಆಗಲು ನೋಡ್ತಿದೆಯಾ ಅನ್ನೋ ಸಾರ್ವಜನಿಕವಾದಂಥ ಆಕ್ರೋಶ. ಸ್ನೇಹಿತರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ RSS ಅನ್ನೋದು ಕೇವಲ ನಿನ್ನೆ ಮೊನ್ನೆ ಹುಟ್ಟಿದಂಥ ಒಂದು ರಾಜಕೀಯ ಗುಂಪಲ್ಲ. ಕಳೆದ 1 ಶತಮಾನದಿಂದ ಅಂದರೆ 100 ವರ್ಷಗಳಿಂದ ದೇಶದ ಕಣಕಣದಲ್ಲೂ ಕೂಡ ರಾಷ್ಟ್ರೀಯತೆಯ ಜಾಗೃತಿ ಮೂಡಿಸ್ತಾ ಪ್ರಕೃತಿ ವಿಕೋಪಗಳ ಸಂದರ್ಭಗಳಲ್ಲೂ ಕೂಡ ಇಲಾಖೆಗಳಿಗಿಂತ ಮುಂಚಿತವಾಗಿ ನಿಂತು ನಿಸ್ವಾರ್ಥ ಸೇವೆ ಮಾಡಿರ್ತಕ್ಕಂಥ ಸಾಂಸ್ಕೃತಿಕ ಸಂಘಟನೆ ಅನ್ನೋದು ಭಾಳ ಜನಕ್ಕೆ ಗೊತ್ತಿದೆ. ಯಾವುದೇ ಒಂದು ಗಲಭೆ ಅಥವಾ ಹಿಂಸಾಚಾರಕ್ಕೆ ಆಸ್ಪದ ಕೊಡದೆ ಶಿಸ್ತುಬದ್ಧವಾಗಿ ಪಥಸಂಚಲನ ನಡೆಸ್ತಾ ಬಂದಿರತಕ್ಕಂಥ ಇತಿಹಾಸ ಕೂಡ ಸಂಘಕ್ಕಿದೆ. ಇಲಾಖೆಯ ಅಧಿಕೃತ ವರದಿಗಳೇ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ 100 ಪಥಸಂಚಲನಗಳು ಸಂಪೂರ್ಣ ಶಾಂತಿಯುತವಾಗಿದ್ದಾವೆ ಅಂತಲೂ ಕೂಡ ಒಪ್ಕೊಂಡಿದೆ. ನೋಡಿ, ಕಾನೂನಿನ ಪಾಠ ಎಲ್ರಿಗೂ ಒಂದೇ ಅನ್ನೋದು ನಿಜವೇ ಆಗಿದ್ದರೆ ಜುಲೈ 21ರಂದು ನ್ಯಾಯಾಲಯದ ಕಟಕಟೆಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ನೋಡಬೇಕು. ಇನ್ನೊಂದು ಕಡೆ ಸೈದ್ಧಾಂತಿಕ ಮತ್ತು ಕಾನೂನು ಯುದ್ಧದಲ್ಲಿ ಕೊನೆ ಗೆಲ್ಲೋದು ಯಾರು? RSS ಅಥವಾ ಪ್ರಿಯಾಂಕ್ ಖರ್ಗೆನ? ಸಂವಿಧಾನದ ಕಾನೂನ ಅಥವಾ ಸಂಘಟನೆಯ ಹಠವ? ಇದು ಸಾರ್ವಜನಿಕರೇ ಇವತ್ತಿನ ಈ ಬಿಗ್ ರಿಪೋರ್ಟನ್ನು ನೋಡಿ ತೀರ್ಮಾನ ಮಾಡಬಹುದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.